ಕಮಲದಂತೆ ಕಾಂತಿಹೀನವಾಗಿರುವುದು? ಸತಿ ಸತಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಅಗ್ರ ಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸತಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಅಗ್ರ ಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರವೆಂದರು ಕೋಟಿಗಳು. ಅಂತ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಸ್ವಾಮಿ, ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮಾರುತ್ತಿರುವುದು. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ದುರ್ಘಟನೆಗಳನ್ನು. ಅದನ್ನು ಕೇಳಬಾರದು ಸರ್ವೇಶ್ವರನಾದ ಧರ್ಮ ಪತ್ನಿಯನ್ನು ಕೇಳಿದರೆ ಮನಮರು ತಾಯಿ ನಿಮಗೆ. ನಂದೀಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗಿರುವುದು. ಅದರಿಂದ ಮರೆ ಮಾಚಬೇಡ. ಆ ದಾರಿಂದ ಬೇಸರವಾಯಿತೆಂದು ಹೇಳು. ಆದಿಶಕ್ತಿ ಅರಸನ ಅಂದವಾದ ಮುಖವು ಕಾಂತಿಗೊಂದಿದೆ ಅಂದರೇನು ತಾಯಿ? ವೃಷಭೇಶ, ಕೈ ಕಂಕಣವನ್ನು ನೋಡುವುದಕ್ಕೆ ಕನ್ನಡಿ ಏಕೆ ಬೇಕು? ನನ್ನ ಪತಿಯ ಮುಖವನ್ನು ನೋಡಿದರೆ ಮನ ಮರುಕವಾಗುತ್ತಿರುವುದು. ಮರೆ ಮಾಚಬೇಡ, ದಯಮಾಡಿ ಹೇಳು. ಅಮ್ಮ, ಸೂರ್ಯನ ಕಿರಣ ಸೋಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮುಂಜಾನೆಯ ಮುಸುಗಳನ್ನು ತಾವರಿಗೆ ಭಂಗವೇ ತಾಯಿ. ನಿಧಾನಿಸು ನಂದೀಶ್ವರ. ಅದೇಕೆ ಪತಿ? ಕುಬೇರನ ಕೊಳವರಿಲ್ಲುವ ತಾವರೆ ಆದರೇನು? ಅದು ಅದು ಕಾಲಗತಿಯಿಂದ ಹಾಳಾಗುವುದು. ಅದೇಕೆ ಪತಿದೇವ? ಕೇಳಿದೆಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾಗಿದ್ದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದು. ದಯಮಾಡಿ ಹೇಳು. ಪರಶಕ್ತಿ ಬಲೈರನಾದ ಮಹಾಮುಖರು ಮಹತ್ತರವಾದ ಮನಗಾಸೆಯಿಂದ ನೋಡಲಿಲ್ಲ ತಾಯಿ, ನೋಡಲಿಲ್ಲ. ಆ ದಾವ ಮದಮುಖರು ನನ್ನ ಪತಿಗೆ ಬೇಸರವನ್ನು ಉಂಟು ಮಾಡಿದರೆಂದು ಹೇಳು. ನಂದೀಶ್ವರ, ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ. ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ. ಸತ್ರಯಾಗದಲ್ಲಿ ದತ್ತ ಜರಿದನೋ ಶಿವನ ಜನನೇ. ಸತ್ರಯಾಗದಲ್ಲಿ ದಕ್ಷ ಜರಿದನೋ ಶಿವನ ಜನನೇ. ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ. ನಂದೀಶ್ವರ, ಮದಮುಖರೆನ್ನೆನ್ನು ತಾದು ನುಡಿಯ ನಿನ್ನಿಸಿದರು ಶಿವನ. ಮದಮುಖರೆನ್ನೆನ್ನು ತಾದು ನುಡಿಯ ನಿಂದಿಸಿದರು ಶಿವನ ಜನನೇ. ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ. ಭವಾನಿ, ಹಸು ಬಾಯಾರ್ಕೆಯನ್ನು ನಿವಾರಿಸಿಕೊಳ್ಳಲು ಯೋಗವಾದ ಜಳದಲ್ಲಿ ಮೊಸಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರೆಯಾಗುವು ಮದಮುಖರಿಗೆ ಮನೆಯಾಗಿತ್ತು ತಾಯಿ, ಮನೆಯಾಗಿತ್ತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ಅದು ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ಅಮ್ಮ, ನಂದೀಶ್ವರ, ಕೇಳಿದ್ಯಾ ಆ ಯಕ್ಷ ಕಿನ್ನರಿಯ ಗಾನವನ್ನು? ಅದಾರು ನೋಡು, ಅದನ್ನ ಯಾರೆಂದು ನೋಡಿ ಹೇಳು. ಹೇಳುವೆನು ತಾಯಿ. ಅಮ್ಮ, ಅವರೇ ಆದಿಶಕ್ತಿ ಹಿರಿಯ ಸಹೋದರಿಯರು. ತಂದೆ ಆದ ದಕ್ಷ ದೇವನ ಮನೆಯಲ್ಲಿ
ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುವರು. ಹದಿರಳಿ ಮಹೇಶ್ವರ ಕಾರಾರ್ಥವಾಗಿ ಚರವಣ ತೀರದಲ್ಲಿ ಸೇರುತ್ತಿರುವ ಶಿವಗಣೇಶ್ವರ ನೋಡಿಕೊಂಡು ಬರುವನು. ತಮ್ಮ ಅಪ್ಪನಾಗಬೇಕು. ಸುಖಿಸು, ಸುಖವಾಗಿ ಹೋಗಿ ಬನ್ನಂದೀಶ್ವರ, ನಿನಗೆ ಮಂಗಳವಾಗಲಿ. ಆಗಬಹುದು. ಪರಮೇಶ್ವರ, ನಂದೀಶ್ವರನ ಮಾತನ್ನು ಕೇಳಲಿಲ್ಲವೇ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆನು. ಆ ಕಿನ್ನರಿಯ ಕೈಬುಡೆ ನಾದವು ನನ್ನ ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಸ್ವಾಮಿ, ದಯಮಾಡಿ ನನಗೆ ಅಪ್ಪಣೆಯನ್ನು ಕೊಡು. ನಾನು ಮುಂದ್ಕೋದ್ವಲ್ಲ ಸರ್, ಮಾತುಗಳಿಲ್ಲವೇ? ನಂದೇನು ಜಂಪಾಯ್ತು ಸರ್? ಸತಿ, ನಿನ್ನ ಹಿರಿಯ ಸಹೋದರ ದಕ್ಷನಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆನು. ಅಲ್ಲಿ ನೋಡಿ ಸ್ವಾಮಿ, ಆ ಗಗನ ಮಾರ್ಗದಲ್ಲಿ ಸುಂದರವಾದ ವಿಮಾನಗಳಲ್ಲಿ ಯಕ್ಷ ಕಿನ್ನರಿಯ ಗಾನವನ್ನು ಹಾಡುತ್ತಾ ಗಂಧರ್ವ ಕನ್ಯೆಯರು ಸಾಲು ಸಾಲಾಗಿ ದಕ್ಷ ಲೋಕ ಕಡೆಗೆ ಹೋಗುತ್ತಿರುವರು. ನೀ ನೋಡು ದೇವಿ, ಆ ಸಮಯ ನೋಡುವ ಅಗತ್ಯ ನನಗಿಲ್ಲ. ದೇವಲೋಕದ ಬೆಳಗಿರ ಭಿನ್ನಾಣ ಹಸ್ತದಿಂದ ನಿರ್ಮಿಸಿದ ನಮ್ಮಪ್ಪ ದಕ್ಷ ದೇವ ನಮ್ಮ ಕಲ್ಯಾಣ ಮಂಟಪವನ್ನು ಆತನ ಮಗಳು ನಾನಲ್ಲವೇ? ಅದಾರಿಗೆ ತಿಳಿದ ನೀನು ದಕ್ಷ ದೇವನ ಮಗಳೆಂದು. ಏನು, ನಾನು ದಕ್ಷ ದೇವನ ಮಗಳಲ್ಲವೇ? ನಾನು ದಕ್ಷ ದೇವನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಈ ಸಂತೋಷ ಸುಖ? ಅಲ್ಲಿ ಹೋಗುತ್ತಿರುವ ಸುರನಾರಿಯನ್ನು ನೋಡಿದ ಮೇಲೆ ಮಗಳು ತಂದೆಯ ಮನೆಯ ಮಹೋತ್ಸವವನ್ನು ನೋಡಬಾರದೆ ಭೂತೇಶ? ಭೂತೇಶ್ವರಿ, ಕಾಗಗಳ ಮಧ್ಯದಲ್ಲಿ ಬೆಳೆದಿರುವ ಕೋಗಿಲೆವು ಕಾಗಗಳ ಮರಿ ಹಾಗಿದ್ದರೆ ಆ ಕಾಗೆಗಳು ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲ ಸತಿ. ನೀನು ದಕ್ಷ ಬೊಮ್ಮನಿಗೆ ಮಗಳಾಗಿದ್ದರೆ ಕರೆಸುತ್ತಿದ್ದನೆ ಆ ನಿನ್ನಪ್ಪ ದಕ್ಷ. ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತರಲ್ಲವೇ? ನೀನು ದಕ್ಷ ಬೊಮ್ಮನಿಗೆ ಮಗಳು ಅಲ್ಲ, ನಾನು ಜಾಮಾತನು ಅಲ್ಲ. ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರು ಮಂದಿರಕ್ಕೆ, ದೇವ ಮಂದಿರಕ್ಕೆ, ಪಿತ ಮಂದಿರಕ್ಕೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ನನಗೆ ಹೇಳಲಿಲ್ಲವೇ? ಹೌದು, ಹೇಳಿದೆನು. ಆದರೆ ನಿನ್ನ ತಂದೆಯು ನೋಡುವ ರಾಧನ ಕಾಡಿನಲ್ಲಿರುವ ದೃಷ್ಟ ಮೂಲಗಾದರೂ ಶಾಂತಿ ಉಂಟು. ಉತ್ತರಲ್ಲಿ ವಾಸ ಮಾಡುವ ವಿಷಯ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯದಲ್ಲಿ ಏಕೆ ಇಷ್ಟೊಂದು ಅಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡುವ ಸಂಭವ ಉಂಟು, ಮಾತನಾಡುವನು ಮಹಾದೇವಿ. ಮರುಗೊಳಿಸಿ ಕರೆಯುತ್ತಿರುವುದು ಆ ಕಿನ್ನರಿಯ ನಾದ, ನನ್ನನ್ನು ದಕ್ಷ ಲೋಕದ ಕಡೆಗೆ. ಸ್ವಾಮಿ, ಅದು ಗೀತವಲ್ಲ, ನಿನ್ನ ಆತ್ಮನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲಪಾಸ. ಯಾವ ಪಾಶವಾದರೇನು? ತಂದೆಯ ಮನೆ ಎಂದರೆ ಚಿಕ್ಕಂದಿನಲ್ಲೂ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರೀತವಾದ ಸ್ಥಳವಿಲ್ಲ. ದಯಮಾಡಿ ನನಗೆ ದಕ್ಷ ಲೋಕಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡು ದೇವ. ಹಠ ಬೇಡ ಸತಿ, ಹಠ ಬೇಡ. ಹಠವೇಕೆ ಸತಿ ಕೇಳೋನೆ, ಕುಟಿಲದಲ್ಲಿ ತರವೇನಿದು ನಿನಗೆ. ಹಠವೇಕೆ ಸತಿ ಕೇಳೋನೆ. ಹಠವೇಕೆ ಸತಿ ಕೇಳೋನೆ, ಕುಟಿಲದಲ್ಲಿ ತರವೇನಿದು. ಹಠವೇಕೆ ಸತಿ ಕೇಳೋನೆ. ಕುಟಿಲದಲ್ಲಿ ತರವೇನಿದು ನಿನಗೆ. ಹಠವೇಕೆ ಸತಿ ಕೇಳೋನೆ.
ಹಠಗೊಳಿಸದು ನಾ ತಾಳೆ ಮಧ್ಯ ತರಲು ತಿಳಿಯುತ್ತೆ ಹಠಗೊಳಿಸದು ನಾ ತಾಳೆ ಮಧ್ಯ ತರಲು ತಿಳಿಯುತ್ತೆ ಸರಿ ತೋರಿಸಿದೆ ಮತ್ತೆ ನಾಳೆ ಸಂತೋಷಿದೆ ಮರ್ಜೇವ ಕತೆ ಮುಲಕಿತ ನಾಳೆ ಬೆತಗಲನೆ ಬಿದರುಡಿ ಗಂಡಿಗೆ ಬೆತಗಲನೆ ಬಿದರುಡಿ ಗಂಡಿಗೆ ಸತಿಯರು ಬೆತಕರನೆ ಪಿತನ ನುಡಿ ಗಂಡಿಗೆ ಸತಿಯರು ಬೆತಕರನೆ ಪಿತನ ನುಡಿ ಗಂಡಿಗೆ ಸತಿಯರು ಬೆತಕರನೆ ಪಿತನ ನುಡಿ ಗಂಡಿಗೆ ಸತಿಯರು ಹಠಬೇಡ ಸತಿ ಹಠಬೇಡ ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ವಯಸ್ಸು ಸಾಧು ನಿನ್ನಪ್ಪ ದಕ್ಷ ಇದು ನನ್ನನ್ನು ಕಳಿಸಬಾರದೆಂದು ನೀವಾಡುತ್ತಿರುವ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರವಾದ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನನೊಂದು ನಿಧಾನಿಸಲು ಕೇಳು. ನಿನ್ನ ಸತ್ರಯಾಗದಲ್ಲಿ ಮನ ಬದಲಾಗಿತ್ತು. ನಿನ್ನಪ್ಪ ದಕ್ಷತೆಯಾಗಿದೆ. ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನಮ್ಮಪ್ಪ ದಕ್ಷ ದೇವರು? ಏನು ಸಂತೋಷ ಪಟ್ಟನೆಯ ನಿನ್ನಪ್ಪ ದಕ್ಷ? ಬಾಲಿಯನ್ನು ಬಳಸಿಕೊಂಡು ಕಾಳಿಂಗ ಸರ್ಪದಂತೆ ನನ್ನನ್ನು ಜಾಮಾತನಂದು ತಿಳಿದೇ ವೃತವೈದ್ಯತ್ವ ಸಾಧಿಸಿದನು. ಸತಿ ಭೃಗು ಅಲ್ಲದೆ ಮತ್ತಾರೋ ನನ್ನ ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯವು ನನ್ನನ್ನು ಮೌನವಾಗಿ ಕುಳ್ಳಿಸಿದು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ ನೂರಾರು ಬರುವುದು. ಜಗತ್ ರಕ್ಷಕನಾದ ನೀನೇ ಹೀಗಾದ ಮೇಲೆ ಇನ್ನಿತರ ಪಾಡೇನು ದೇವ? ಶಕ್ತಿ ಯುದ್ಧ ರಂಗದಲ್ಲಿ ತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾವ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷ ದೇವನ ಮಾತೆಂಬ ಒಲವು ನನ್ನೊಡಲಲ್ಲಿ ತಾಗಿ ನನ್ನ ಉದರಾಜ್ಞೆಯು ಇದನ್ನು ತಿಳಿದಿದ್ದ ದಕ್ಷ ಬ್ರಹ್ಮನು ಪಾಷಾಣ ಹೃದಯನಾಗಿ ತನ್ನ ಸಾವಿತ್ರನಾದ ಭೃಗುದೇವನ ಕುತಂತ್ರಗಳ ಮಹಾಮಾಣಗಳನ್ನು ಹೂಡಿ ನನ್ನನ್ನು ಕೊಲ್ಲಲು ಹೊಡಿ ಮಾಡುತ್ತಿರುವನು. ಮಹಾಮಾಣಯಜ್ಞ ಮಾಡುವರಾರು ಸತಿ ಕರ್ಮದನು ಬಂಧದ ವಜ್ರ ರಸದಿಂದ ಹಿಂಡಿ ತೆಗೆಯಲ್ಪಟ್ಟ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರವೇ ಬಂಧಿಸಲ್ಪಟ್ಟ ತಮೋಲ ಪಾತ್ರವೇ ಕುಶ್ಯಪ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಕೇಂದ್ರದಲ್ಲಿ ನಿನ್ನಪ್ಪ ದಕ್ಷ ದೇವನ ಸಾವಿರಾರು ಬಂಧಿತರು ಎಂದು ಭಸ್ಮವಾಗುವಾಗ ಮಹಾಮಾಣಯಜ್ಞವನ್ನು ಮಾಡುವರಾರು ಸತಿ ಯಾರು? ನಾನಲ್ಲವೇ? ಇದನ್ನು ತಿಳಿದಿದ್ದರು ವಿವೇಕರಹಿತರಾದರೂ ನಿನ್ನಪ್ಪ ದಕ್ಷ. ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನಾದರೂ ಹೇಳಲು ಮಗಳು ತಂದೆಯ ಮನೆಗೆ ಹೋಗಬಾರದೆ ಭೂತೇಶ? ಸತಿ, ಆ ಸ್ಮಾನವಿದ್ದರೆ ಹೋಗಬಹುದಾಗಿತ್ತು. ಆ ಸ್ಮಾನವಿಲ್ಲದೆ ಹೋದರೆ ಆತ್ಮಹತ್ಯೆಗೆ ಸಮಾನ ಸತಿ, ಆತ್ಮಹತ್ಯೆಗೆ ಸಮಾನ. ಸ್ವಾಮಿ, ನಿಮ್ಮಪ್ಪ ದಕ್ಷ ದೇವನ ನಿನ್ನ ಮಾತು ನಿಮ್ಮಪ್ಪ ದಕ್ಷ ದೇವನಿಗೆ ಇದವಾಕರವಾಗಿ ತೋರುವುದಿಲ್ಲ. ಅಲ್ಲಿಗೆ ನನ್ನ ಮಾತನ್ನು ಮೀರಿ ಹೋದರೆ ನಿನಗೆ ಹಾನಿ ತಪ್ಪದು. ಸ್ವಾಮಿ, ತಂದೆ ನಿರಾಕರಿಸಿದೆ ತಾಯಿಯಾದ ವೇದವತಿ ಇಲ್ಲವೇ? ನನ್ನ ಹಿರಿಯ ಸಹೋದರರಿಲ್ಲವೇ?
ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಭಯಸದಿರು ರಾಜರಾಜೇಶ್ವರಿ ಮಹಾಯಜ್ಞಗಳು ಫಲವಿಲ್ಲ ಮಹಾಯಜ್ಞಗಳು ಫಲವಿಲ್ಲ ಪತ್ನಿಯಾದ ರಾಜೇಶ್ವರಿಯು ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಕೈ ಸನ್ನೇಕೆ ಕೈಲಾಸಾಧಿಪತಿ ಇರಲಿ, ಇದೇ ನನ್ನ ಆಶೀರ್ವಾದವೆಂದು ನಾನು ಪಡೆಯುವೆನು. ನೋಡಿದೆಯ ಈ ನನ್ನ ಭಯಂಕರವಾದ ರೂಪನ್ನು? ಬ್ರಹ್ಮ ವಿಷ್ಣು ಶಿವರಿಂದ ಬಂಧಿಸಲ್ಪಟ್ಟಿರುವ ಈ ನನ್ನ ರೂಪಿಗೆ ಧಿಕ್ಕಾರವೇ ಆ ದಕ್ಷ ದೇವನಲ್ಲಿ, ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು, ಅನುಜ್ಞೆಯನ್ನು ಕೊಡು ಪರಮೇಶ್ವರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಕ್ಕೆ ಕೈಲಾಸಾಧಿಪತಿ ಇರಲಿ, ಅದೇ ಆಶೀರ್ವಾದವೂ ನನ್ನ ಮೇಲಿರಲಿ. ನಿನ್ನ ಪತ್ನಿಯಾದ ರಾಜೇಶ್ವರಿಯು ದಕ್ಷ ಲೋಕಕ್ಕೆ ಹೋಗುವಳು. ನಂದೀಶ್ವರ, ನಂದೀಶ್ವರ, ಅಷ್ಟಗಣಾಧೀಶರನ್ನು ಬರಮಾಡು. ನಾನೀಗಲೇ ನಮ್ಮಪ್ಪ ದಕ್ಷ ದೇವನಲ್ಲಿಗೆ ಹೋಗಬೇಕಾಗಿರುವುದು. ಪರಮೇಶ್ವರ, ಜಗದೀಶ್ವರ, ಸ್ವಾಮಿ, 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 ಮಾತನಾಡು ಸ್ವಾಮಿ. ಸ್ವಾಮಿ, ಸ್ವಾಮಿ, ಅನುಜ್ಞೆಯನ್ನು ಕೊಡು, ನನ್ನ ಜಗಳ ಮಾತನಾಡು. ದೇವ, ಶಂಕರ, ಪರಮೇಶ್ವರ, ನಿನ್ನ ಸತಿಯು ಹೋಗುತ್ತಿರುವಳು, ನಿನ್ನನ್ನು ಬಿಟ್ಟು ಹೋಗುತ್ತಿರುವಳು. ಸ್ವಾಮಿ, 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 ಪರಮೇಶ್ವರ, ಜಗದೀಶ್ವರ, ಶಂಕರ,
ಸ್ವಾಮಿ. ಕೋಟಿಗಳ ಪರಮಾಣು ಗ್ರಹಣ ಮೇಲೆ ಇವಾಗ ಅದೇನಂಬ ಹೇಳ್ತಾರೆ ಬ್ರಹ್ಮಾಂಡ ಅಧಿನಾಯಕನೆಂದು ಆ ಪ್ರಚಂಡ ಪರಿಸ್ಥಿತಿ ಧಿಕ್ಕಾರ ಭೃಗುವಿನ ಮಂತ್ರ ಉಪಚಾರ ಬ್ರಹ್ಮ ಜಲವೇ ಅದ್ಭುತರು ಕೂಡಿದ ದಕ್ಷ ಭ್ರಮಣ ಬಾಪು ಬಾಪು ಅಜ್ಜದೇಹಿ ನೆನೆದ ಮಾತ್ರದಿ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಈ ಭೃಗುದೇವನ ಯಜ್ಞಕ್ಕೆ ಭಂಗವನ್ನು ತೋರಿಸುತ್ತೀರಿ. ಬಾಪು ದಿಟ್ಟಾರಿ ನೀನೆಲ್ಲ ನಾನು ಭೂದೇವ ಈ ಉಚ್ಚಾರದಲ್ಲಿ ತಮ್ಮ ಅಭಿಪ್ರಾಯ ಬ್ರಹ್ಮದೇವ ಭವಾನಿ ಅರಸನಿಗೆ ವಿರೋಧವಾದ ಯಜ್ಞವು ಭವಾನಿ ಯಾರು ಅವಳ ಅರಸನ ಯಾರು ಪರಮೇತ್ಯೆ ಆ ನನ್ನ ಜಾಮ
ನನ್ನ ಜಾಮಾತರ ಸಾಂಬ ಸುನಿಯಾಗೆ ಯಜ್ಞ ಆಸೆ. ದಶರಥಮ್ಮ, ಈ ಭೃಗುವಿನ ಮಾತನ್ನು ನಂಬಬೇಡಿ. ಪರಮೇಶ್ವರ ಅಟವಳಿದು ಹಾಳಾದವರು ಹಲವರು ಉಂಟು. ಚರ್ಮಾಸ್ತಿಗಳನ್ನು ಧರಿಸಿರುವ ವೈದಿಕ ಪಿತಾಮಹನೆಂದು ಸುಮ್ಮನಿರುವೆ. ಇಲ್ಲವಾದರೆ ನನ್ನ ತಪೋಗ್ನಿ ಜ್ವಾಲಕ್ಕೆ ಹವಿರ್ಭಾಗವನ್ನಾಗಿ ಮಾಡುವೆನು. ಅವನ ಮಾತೇನು ಮುಗಿದೇವ ಯಜ್ಞ ಸಾಧುವಾಗಿ ನೋಡಲಿ, ಹರ ವೈಭವ ನೋಡಲಿ. ಈ ಗಂಧರ್ವರು ಜಾಲ ಬ್ರಹ್ಮ ಏಕಬಲ ನಾರಾಯಣ ನಮ್ಮ ಯಜ್ಞಕ್ಕೆ ವಿಷ್ಣುವನ್ನು ಏಕೆ ತಡ ಮಾಡಿದನು ಕಾಣೆ. ನೀನು ಬರುವಾಗ ಏನೆಂದು ಹೇಳಿದನು? ಖಂಡಿತವಾಗಿ ಬರುತ್ತೆ ಹೇಳಿರೋನು. ಅದು ಬಂದನೋ ಜನಾರ್ದನ. ಬಾ ನಾರಾಯಣ ಮೂರ್ತಿ, ನಿನ್ನ ಉಂಟು ನನ್ನ ಒಂದು ಅಗ್ರಸ್ಥಾನ. ಬೃಹಣ ಸಹಕರಿಸಿ ಯಜ್ಞವನ್ನು ನೆರವೇರಿಸು. ಋಷಿಯಲ್ಲಿ ಈ ಮಹಾಯಜ್ಞಕ್ಕೆ ದದಿಚಿ ಪೂಜ್ಯರು. ದದಿಗಿಂತ ಪೂಜರಿಲ್ಲ, ಮಾದೇವನಿಂತ ದೇವರಿಲ್ಲ ಅಂತ ವೇದಗಳೇ ಸಾರುತ್ತಿರುವಾಗ ಜನಾರ್ದನ, ವೇದಗಳನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ನೀನು ದದೀಚಿಯು ಒಂದೇ ವಂಶದನಾಗಿರಬೇಕು. ನಿಮ್ಮಿಬ್ಬರಿಗೂ ವೇದವೇ ತಾಯಿ, ಮಹಾದೇವನೇ ತಂದೆ. ಅದಿರಲಿ ದಕ್ಷ ಬ್ರಹ್ಮ, ಪರಾಜಿತನ ಮೊದಲ ನಾದನ ಕೇಳಿದೆಯಾ? ಅದರಿಂದ ನನಗೇನಾಗಬೇಕು? ಯಜ್ಞ ಕಾರ್ಯದಲ್ಲಿ ಮುಂದೇವ ಎಪ್ಪಲ ನಾಲಿಗೆ ಒಬ್ಬನಂತೆ ಜೀವಾಗ್ರಹ ಬೆಳಗಲಿ. ಅಹಂ ಭೈರವೀ ಶಕ್ತಿಯೇ ನಮಃ. ದುರ್ಗಾಯೇ ದುರ್ಗಾದೇವಿಯೇ ಸ್ವಾಹ. ಅಹಂ ಚಂಡಿಕಾ ಶಕ್ತಿಯೇ ನಮಃ. ಶಾರದೆ ಸಾತಿ ಅಕ್ಷ ಮಾಲಾಭರಣನು ನಿಂದಿಸಬೇಡ. ದಕ್ಷ ಬಲತ್ಕರಿಸಬೇಡ. ಅಕ್ಷ ಮಾಲಾಭರಣ ನನ್ನ ಮಗನ ದೈವ. ದಕ್ಷ ದೇವರಿನ ಮಗನ ಗುರುತು ಮೃತ್ಯುಂಜಯಲ್ಲಿ ವೈರಬೇಡ. ಯಜ್ಞದಲ್ಲಿ ಅಟಬೇಡ. ಪಾತ ನಿಂದನೆ ಮಾಡುವ ದೋಷಿ. ಪಿತರೆಂದು ಮಾಡ ದ್ರೋಹಿ. ಪರಶಿವನನ್ನು ಮರೆತ ಘಾತುಕ. ಹೊರತಂದಿನ ಮರೆತ ಗಾದಗಿ. ನೀನು 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 ನನ್ನ ತಂದೆಯೇ ಅಲ್ಲ. ಏನಂದೆ? ಮತ್ತೆ ಮೀರಿ ಹೇ, ನೀನು ನೀನು ನನ್ನ ತಂದೆಯೇ ಅಲ್ಲ. ಹಾಗಾದರೆ ಕೇಳು, ನೀನು ನನಗೆ ಮಗಳೇ ಅಲ್ಲ. ಸ್ಥಿರ ನಾಗು. ಸಾಂದ್ರನಾಗು. ದಕ್ಷ, ನಿನ್ನ ಯಜ್ಞ ಶಾಲೆಯಲ್ಲಿ ಅಲಂಕರಿಸಿರುವ ಅಲ್ಲಿ ಕುಳಿತಿರುವ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳಿಗೆ ನನ್ನ ಪತಿ ಭೂತೇಶ್ವರನಲ್ಲವೇ ಚೈತನ್ಯ ಸ್ವರೂಪ. ಚೈತನ್ಯ ಸ್ವರೂಪ. ಸತಿ ದಕ್ಷ, ಕರದಿಸಿದ ವಾಚೆ ದೀಪ ಯಜ್ಞಕ್ಕೆ. ದಕ್ಷ, ಸತಿ ಕರದಿಸಿದ ವಾಚೆ ದೀಪ ಯಜ್ಞಕ್ಕೆ. ಅನಂತಗಳರಿಗೂ ಕರದಿಸಿದ ವಾಚೆ ದೀಪ ಯಜ್ಞಕ್ಕೆ. ದಕ್ಷ, ಸತಿ ಬರದಿ ಸಾರಿ ಬರ ತಲಿಪ ಕಟ್ಗತಿ. ಬರದಿ ಸಾರಿ ಬರ ತಲಿಪ ಕಟ್ಗತಿ. ದುರಾತ್ಮಗಳ ವಿಘಾತರಿ ಕರದಿಸಿದ ವಾಚೆ ದೀಪ ಯಜ್ಞಕ್ಕೆ. ಅನಂತಗಳರಿಗೂ ಕರದಿಸಿದ ವಾಚೆ ದೀಪ ಯಜ್ಞಕ್ಕೆ. ವಿಧ ವಿಧ ಮನದೊಳು ಹೃದಯದ ಮನವ ಅತಿಸಿ ಕರದಿಸುವ ಕುಲವ. ವಿಧ ವಿಧ ಮನದೊಳು ಹೃದಯದ ಮನ ಅತಿಸಿ ಕರದಿಸುವ ಕುಲವ. ಕಠೋರ ಹೃದಯ ವೇದಿಸುವೆ. ದಕ್ಷ, ಸತಿ ಕಠೋರ ಹೃದಯ ವೇದಿಸುವೆ. ಕಠಿಣ ಕರ ದಿತಾಂತದಲ್ಲಿ ಅತಂತದಲ್ಲಿ ಹರದಿಸಿದ ವಾಚೆ ದೀಪ ಯಜ್ಞಕ್ಕೆ. ಅನಂತಗಳಲ್ಲಿ ಹರದಿಸಿದ ವಾಚೆ ದೀಪ ಯಜ್ಞಕ್ಕೆ. ಶಿರವಾಚೆ ದೀಪ ಯಜ್ಞ ಶಿರವಾಚೆ ದೀಪ ಯಜ್ಞಕ್ಕೆ. ಸತಿ ಋತಾಂಕದ ನಿಲ್ಲಿಸು. ದಕ್ಷಿಣ ಭೂತಸನವೇ ಈ ದಕ್ಷಿಣ ಅಲ್ಲಿ ಕಾಣುವ ಯಜ್ಞಾಧಿಗಳೇ ಭ್ರೂದೇವ ಗೌರಿ ಎಚ್ಚರ ವಂದಿಸುವೆನು. ದಕ್ಷ, ಭಯಂಕರವಾದ ಅಬ್ದುಹ ಪ್ರವಾಹದಿಂದ ಹರಿಯುವ ನದಿಗಳು ತನ್ನ ಇಚ್ಛೆಯಿಂದ ದಡವೆರಡನ್ನು ಕೆಡಿಸಿಕೊಂಡಂತೆ ದಕ್ಷ ಭೃಗು ಎಂಬ ಇಹಪರಗಳನ್ನು ಕೆಡಿಸಿಕೊಂಡು ನಾಶವಾಗಬೇಡ. ದೂರ್ತಲೇ ಯಾವ ಮಹಾವೀರನು ತನ್ನ ಧರ್ಮ ಸಾಧಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಒಂದು ದುರಂತ ನಸನಿಸಿದ್ರು ಅದನ್ನು ಗಂಗಾ ಹೋಗಿ ಹೊರಹೋಗಿ ತನಕ ಶಾಂತಿ ಇಲ್ಲ. ದೂರ್ತರ
ಅಂತ ಗಂಗಾ ನದಿಯ ಪ್ರವಾಹದಲ್ಲಿ ನಿನ್ನಂತ ಕೋಟಿ ಬ್ರಹ್ಮರುಗಳು ಮುಳುಗಿ ಹಾಳಾಗುವರು. ಗೌರಿ ದಕ್ಷ ಗೌರಿ ಗಣವಂತ ನಿಲ್ಲು ಗಾನ ಚಂಚಲೆ. ದಕ್ಷ ಗೌರಿ ಗೌರಿ ಗಣವಂತ ನಿಲ್ಲು ಗಾನ ಚಂಚಲೆ. ಮೊರ ಯಾಜ್ಞದಲ್ಲಿ ಸಾಧಿಕೊಳ್ವೆ ಶಿವನ ಸಾಧಿ. ಮೊರ ಯಾಜ್ಞದಲ್ಲಿ ಸಾಧಿಕೊಳ್ವೆ ಶಿವನ ಹಿರಯಣ್ಣುಳು ದಕ್ಷ ಸಾಧಿ. ಹಿರಯಣ್ಣುಳು ಸಾರುತ್ತವರೇ ಭೂತೇಶ್ವರನ್ನು ಸಾರುತ್ತವರೇ ಭೂತೇಶ್ವರನ್ನು. ಗೌರಿ ಗಣವಂತ ನಿಲ್ಲು ಗಾನ ಚಂಚಲೆ ಗಾನ ಚಂಚಲೆ ಗಾನ ಚಂಚಲೆ. ದಕ್ಷ ದಕ್ಷ ಗಣವಲ್ಲ ನಿನಗೆ ಘೋರ ಪಾತಕ. ದಕ್ಷ ಸತಿ ದಕ್ಷ ಗಣವಲ್ಲ ನಿನಗೆ ಘೋರ ಪಾತಕ. ದೀಕ್ಷನಾದ ನಿನ್ನ ಸಾರಿಕೊಳ್ಳುವ ಶಿವನು. ದೀಕ್ಷನಾದ ನಿನ್ನ ಸಾರಿಕೊಳ್ಳುವ ಶಿವನು. ಧೂರ್ತನಾದೆಯ ಗೌರಿ ಧೂರ್ತನಾದೆಯ ಸಾರುತ್ತ ಬರುವ ಶೂಲಾಗದಂತೆ. ಧೂರ್ತನಾದೆಯ ಗೌರಿ ಸಾರುತ್ತ ಬರುವ ಶೂಲಾಗದಂತೆ. ದಕ್ಷ ಗಣವಲ್ಲ ನಿನಗೆ ಘೋರ ಘೋರ ಪಾತಕ ಘೋರ ಪಾತಕ. ದಿಗ್ದರ್ಶನವಲೇ ಭಿಕ್ಷುಕನನ್ನು ಕೈದ ಭಿಕ್ಷುಕಿ. ಏನಂದೆ? ಭಿಕ್ಷುಕನನ್ನು ಕೈದ ಭಿಕ್ಷುಕಿ. ಪದ್ಮಾಕರನ ವಾಸ ಮಾಡೋ ಕಪ್ಪೆಯು ಪದ್ದು ಗಣ್ಣೇನು ಬಲನು. ಅವನೇನು ಬಲನು ಆ ದರ್ಶನ ಬರೆಸುವನು ಈ ದಕ್ಷ ಬಣ್ಣವನ್ನು. ದರಿದ್ರರ ಪುಣ್ಯ ನಿಧಿಯೇ ಪರಶಿವನು. ಯಾವ ಶಿವ ಎಂಬ ಅಕ್ಷರಗಳನ್ನು ಅಂತ್ಯಕಾಲದಲ್ಲಿ ನೆನೆದರೆ ರುಂಬಿ ಪಾತಕ ನವರವಾದಿ ನರಕಾಂಗಳನ್ನು ನಿವಾರಿಸಿಕೊಳ್ಳುವರೋ ಅಂತ ಶಿವನಾಮವು ನಿನಗೆ ವಿಷವಾದ ಮೇಲೆ ನಿನಗೆಲ್ಲಿಂದ ಬರಬೇಕು ಶಾಂತಿ ಸುಖ. ಸ್ಥಿರನಾಮು ಸತಿ ನಿನ್ನ ಪತಿಬರು ರಕ್ತಧಾರಿಯೇ ಆಂಜನಸ. ಅವನ ಮಾತು ಕರುಳುಗಳೇ ಯಜ್ಞಕುಂಡ ಕಠಿಣವಾದ ಮೂಳೆಗಳೇ ಹೊಟ್ಟಿಲು ಸಣ್ಣ ಸಣ್ಣ ಗ್ರಂಥಿಗಳೇ ಚಿರಾಗಳು ನೂತನ ಕೇಸ ರಾಶಿಯೇ ದರ್ಭಾಂಕುರಗಳು. ಅವನನ್ನು ಬಳಸಿರುವ ಅಷ್ಟ ಮಹಾಕೋಟಿ ಗಣಗಳೇ ಈ ಯಜ್ಞಕ್ಕೆ ಅವಿರ್ಭಾವನೆ ಮಾಡುವೆನು. ಜೈ ಭೈರವಿ. ಜೈ ಶಿವಶಂಕರ್. ನಿಲ್ಲು ನಿಲ್ಲು. ನನ್ನ ಮನವು ಮಹಾದೇವನ ಮಹತ್ಕಾಂಕ್ಷೆಯಿಂದ ನಿಶ್ಶಬ್ದವಾಗಿರುವುದು. ಪಾಷಾಣ ಹೃದಯನೇ ಪಾತಾಳ ಸರ್ಪಂತೆ ಬದುಕುತ್ತೇನೆ. ಇದೊಂದು ಬಾರಿಯಾದರೂ ಶಿವನಾಮವನ್ನು ಕೇಳಿ ಎಚ್ಚರವಾಗು, ಇಲ್ಲವಾದರೆ ನಾಶವಾಗಿ ಹೋಗುವೆ. ಇದೇ ನನ್ನ ಶಿವನಾಮನ ದಿವ್ಯ ನಾಮಗಳು. ನಾನು ಮರೆಯಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ಅಪರಾಧವ ಮನ್ನಿಸು ದೇವಾ. ಸಹಿಸಲಾರೆ ಈ ಅಪಮಾನವ. ಸಹಿಸಲಾರೆ ಈ ಪ್ರಳಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ. ಪ್ರಣಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ. ಬೇಗ ಬಂದು ನೀ ದುಷ್ಟರನ್ನು ದಯಿಸು, ಈ ಶಿಷ್ಟರನ್ನು ದಯಿಸು. ಪ್ರಳಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ.
ಹಾಳಾದ ಭೃಗುವಿನ ದುರ್ದೋಷದಿಂದ. ಸತ್ಯನಾಗು, ಶಿವಶಕ್ತಿಯರನ್ನು ಒತ್ತು ಮೆರೆಯುವ ಶಕ್ತಿಹೀನ ದ್ರೋಹಿ, ಜಡಮೋಹನ ಕಟ್ಟಿ ದಕ್ಷಿಣದಲ್ಲಿ ದುರ್ಬೇನು ಬೇಯಿಸಿದೆಯಾ? ವಿಘಾತ ವಿಷಗಳನ್ನು ಮರಮಾಚಿ ಶೃಂಗಾರವಾಗಿ ಕಾಣುವ ಕಾಳ ಭುಜನಳವೇ ನೀನು. ಧಿಕ್ಕಾರ ನಂದೀಶ್ವರ, ಸಣ್ಣ ಸಣ್ಣ ಕಲ್ಲು ಬಂಡೆಗಳಲ್ಲಿ ವಾಸ ಮಾಡುವ ನಿನಗೇಕೋ ಈ ಸುವೇಕರ ವಿಚಾರ? ನೀನೇನು ದಕ್ಷನಂತೆ ರಾಜನೋ, ಭೃಗುವಿನಂತೆ ಪೂಜನೋ? ಭೃಗು ಕಣ್ಣೊಂದು ಹಾಳಾಗಿತ್ತು ಅವರಿಬ್ಬರ ಕೋಪದಲ್ಲಿ. ಮುಂದೆ ನಿನಗಾಗುವುದು ಇನ್ನೂ 2 ಕಣ್ಣಿಗೆ ದೀಕ್ಷೆ. ಧೂರ್ತ, ಯಾರ ನನ್ನ ಮಾತು? ನಿನ್ನ ತನ್ನ ಮನವನು ನನ್ನ ಯಜ್ಞ ಭೂತಗಳಿಗೆ ಹವಿರ್ಭಾಗವನ್ನಾಗಿ ಮಾಡುವನು. ಭೃಗು ಸಂಧಿಸುವ ಶೀಘ್ರದಲ್ಲಿ ಮುಂದೆ ನಿನಗಾಗುವುದು ಪ್ರಾಯಶ್ಚಿತ್ತ. ಹಾಲಾಹ ಮಾಡುವ ಆ ಮಾರಣ ಯಜ್ಞ ಕೋದಳಿಕೆ ಕೂಡಿದ ಪ್ರೇಮಕ್ಕೆ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತು. ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷನು ಮಗಳಲ್ಲೂ ಸಾಧಿಸಿರಬಹುದು. ಇದರಿಂದ ಅನೇಕ ಪರಿಭವಗಳನ್ನು ಹೊರಗಿಸಬೇಕಾಗುತ್ತದೆ. ಪರಮೇಶ್ವರ, ಪರಿಭವ ಪರಿಭವ ಏನು? ದಕ್ಷ ಯಜ್ಞ ಒಂದು ಬಾರಿ ಶ್ರಮಿಸಿದರೆ ಮತ್ತೊಂದು ಬಾರಿ ಸುಮ್ಮಿಸಿದರೆ ದಕ್ಷ ಸಂಶಯವೇನು ಪರಮಾತ್ಮ? ಜಗನ್ಮಾತೆ ಸತ್ಯ ಸಹ ಆತ್ಮ ಜೊತೆಯಲ್ಲಿ ಬೆರೆತಳು. ಸಂಶಯ ಸಂಶಯ ಜೈ ಜಯ ದೇವ ವರನು ನನಕ ಪಿತನ ನಾನು
ಅಭಿಷೇಕಿಸೋಣ. ನಿಮಗೆ ಮಂಗಳವಾಗಲಿ ಕುಮಾರ. ಸರ್ವೇಶ್ವರ, ನನಗಿರೋ ಮಹತ್ವದ ಕಾರ್ಯ ಯಾವುದು? ಭಯಂಕರವಾದ ಕಾರ್ಯವಿರುವುದು ವೀರೇಶ. ಬಾಲ್ಯಂದರ ಭಯವಿಲ್ಲ ಈ ಬ್ರಹ್ಮಾಂಡ ಈರಭದ್ರನಿಗೆ. ಯಾವ ಮಾವೀರ ತನ್ನ ಕೈಲಿನ ಶಿವಧರ್ಮನ ಪ್ರತಿಷ್ಠೆ ಮಾಡಿಕೊಂಡು ಜನ್ಮ ಎತ್ತಿರುವ ಪರಮೇಶ್ವರ ಜಡ ಜೂಟ ಭಾಗದಲ್ಲಿ ಭಯವಿಲ್ಲ ಮತ್ತು ಪರಮೇಶ್ವರ. ಶಾಂತನಾಗು ವೀರೇಶ. ಕಗ್ಗಿಲನಂತೆ ಕಠಿಣವಾದ ನಿನ್ನ ವಕ್ಷ ಸ್ಥಳವು ನಿನ್ನ ಶಾಂತಿಯನ್ನು ಪ್ರತಿಷ್ಠಿಸು. ಅಭಯ ಕೊಡು ಪರಮೇಶ್ವರ. ಒಡೆಯಲಿ ಬ್ರಹ್ಮಾಂಡ ಕೋಟಿಗಳನ್ನು ಈರ್ಪದ ನೋಟದಿಂದ ಭಯರನ್ನು ಐವತ್ತ ಮೇಲೆ ದಶಗೆಟ್ಟು ಸಂಚರಿಸೋಣ. ಶಬ್ದ ವೀರಭದ್ರ. ಕುಂಭಾರ ಕೋಲಾಹಲದ ಸೋರಿತ ಅನೇಕ ಕುಂಭಗಳು ಹಾವಿಗಳನ್ನು ಬಡಿದು ಕೋಪದಿಂದ ಬಡಿದು ಬ್ರಹ್ಮಾಂಡವೇ ಹಾಳಾಗುವುದು. ಭಯಾಂದ್ರಾದಿ ದೇವತೆಗಳು ಭಕ್ತಹೀನರಲ್ಲ. ದೂರ್ಜೇಟೆ ಅವರಿಂದ ದುರ್ಬೆತ ಶಿವಸ್ವಾಮಿಯ ಶಿರಣ ಹಿಂದಕ್ಕೆ ಆ ಮುತ್ತುಂದೇವನ ಅದಾನ್ ಬಯಸುವ ಅದಾನ್ ಮುತ್ತನ್ ಯಾರು? ನಿನ್ನ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ. ಆ ಎಮ್ಮನೆಂದು ಮದಾನನೆಂದು ಕರೆಯುತ್ತಿರುವರು, ದಕ್ಷ ಬ್ರಹ್ಮನೆಂದು ಕರೆಯುತ್ತಿರುವರು. ಏನು ದಕ್ಷನು ಅಂತ ಬಲಶಾಲಿಯೋ? ದಕ್ಷನನ್ನು ಒಳಗಡಬೇಡ ವೀರೇಶ. ದಕ್ಷನು ಅಮಿತ ಪರಾಕ್ರಮಿ. ಭೃಗುದೇವನ ಬಲ್ಲಿದನಾದ ಭೃಗುದೇವನ ಕೃತಾಂತಗಳ ಮಾತುಗಳಿಂದ ಮಹಾಮಾನೇಕರನ್ನು ಹೂಡಿ ನನ್ನನ್ನು ಕೊಲ್ಲಲು ಹೊಡಿ ಮಾಡುತ್ತಿರುವನು. ಸರ್ವೇಶ್ವರ, ಆ ದಕ್ಷ ವಿನಾಶಕ್ಕೆ ಹೋಗಲು ಅನುಮತಿ ಕೊಡಿಕೊಂಡು ಬೇಡಿಕೊಳ್ಳುವನು. ಹೋಗಿ ಬಾ ಕುಮಾರ. ಈಶ್ವರ ಸಹಾಯಕನಾಗು. ಆಗಬಹುದು. ಆಗಬಹುದು. ಅಲ್ಲಿ ಕಾಣಿದೆ ದಕ್ಷ ಲೋಕ. ಪ್ರತಿಬಂಧಿಸೋಣ. ಆಗಬಹುದು. ಸಹೋದರ ಪರಮಶಿವನ ವೈರತಾಡಿ ವೈರ ದಕ್ಷ ಯಜ್ಞವ ಸಹೋದರ. ಪರಮಶಿವನ ವೈರತಾಡಿ ವೈರ ದಕ್ಷ ಯಜ್ಞವ ತರಿದು ಬೆರೆದು ದಕ್ಷಿರುವ ಯಜ್ಞವ ತರಿದು ಅಹಂ ಭೈರವಿ ಶಕ್ತಿಯೇ ನಮಃ. ದುರ್ಗಾದೇವಿಯೇ ಸ್ವಾಹ. ಅಹಂ ಚಂಡಿಕಾ ಶಕ್ತಿಯೇ ನಮಃ. ಶಾಕಿನಿಯೇ ಸ್ವಾಹ.
ಸುರತ್ ಕಾಡ್ತಿರುವೆ. ನೀ ಯಾರು ಕುಮಾರ? ನಿನಗೆ ಏಕೆ ಶಿವೇಶ್ವರ? ಸಾಕು ಬಾಯಿ ಮುಚ್ಚು. ದಿಗ್ದರ್ಶಕ ಯಾವ ನಿಷ್ಠುರ ಮಾತು ನಿನ್ನದು? ನಿಷ್ಠೂರ ಹೇಳ ದಕ್ಷ ಬ್ರಹ್ಮ, ತಾಯೇ ಗೌರಿ, ತಂದೆ ಪರಮಾತ್ಮ, ಇದು ನಿಂದಾಸುರನ ಯಜ್ಞ ನಾಶಕ್ಕೆ ಸಂದೇಶವೇನು? ತಾಯಿಯು ಸತ್ತಳು, ತಂದೆಯು ಸಮಾನವಿರುತ್ತಿರುವನು. ನಾಶ ಇಲ್ಲದ ಶಿವಶಕ್ತಿಗೆ ವಿನಾಶದ ಕಲ್ಪಿತ ಅಜ್ಞಾನಿ. ದಕ್ಷ ಮರವನ್ನು ತರಿದು ರಂಬೆಯಿಂದ ಮೇಲೆ ತಿಳಿಯದೆ ಮರಳಿ ನಿಂತ ಏಕೆ ಆಗಬೇಡ. ನಂದೀಶ್ವರ ನಂದೀಶ್ವರ, ಸತಿಯನ್ನು ದಕ್ಷ ಯಜ್ಞಕ್ಕೆ ಆವಿರ್ಭಾವವನ್ನಾಗಿ ಮಾಡಿ ಹೋದ ಬಂಡ ನಿನ್ನಂತ ಹೃದಯಹೀನರಿಗಿಲ್ಲ ದಕ್ಷ ಯಜ್ಞದಲ್ಲಿ ಸ್ಥಾನ. ಹೊರಡು. ಏ ಭೃಗು, ಗರ್ವರಿಂದ ಬೆಳೆಯುತ್ತಿರುವ ನಿನ್ನ ಪ್ರಾಯಚಿತ್ತವು ನಂದಿನಾಗುವುದು. ಏನು? ನಿನ್ನಿಂದ ನನಗೆ ಪ್ರಾಯಶ್ಚಿತ್ತವೇ? ಭೃಗು, ಸಂದೇಶ ಶೀಘ್ರದಲ್ಲೇ ಮುತ್ತುಂಜಯ ಭಕ್ತನೊಡನೆ ಅಮಂಗಳವಾದ ಮಾತುಗಳನ್ನುಯ ಮನಸ್ಸಿಗೆ ಬಂದಂತ ಮಾತನಾಡಲು ನಿನ್ನ ಸಹಾಯಕವಾದ ನಿನ್ನ ದಂತಗಳೇ ಪ್ರಾಯಚಿತ್ತ. ದಕ್ಷ ನಂದೀಶ, ನಿನ್ನನ್ನು ನನ್ನ ಯಜ್ಞಕ್ಕೆ ಆವಿರ್ಭಾವ ಮಾಡುವೆನು. ಸ್ಥಿರನಾಗು ದಕ್ಷ ಬ್ರಹ್ಮ. ಮಾತ್ರ ದಿಗ್ಬಂಧಕ, ದೈವಳಿ ಧರ್ಮದಲ್ಲಿ ಮುಂದುವರಿಬೇಡ ದಕ್ಷ ಬ್ರಹ್ಮ. ಭಯವಿಲ್ಲದೆ ಹರಿದಾಡುವ ಈ ದಕ್ಷ ಬ್ರಹ್ಮ ಕೋಪಾಗ್ರಹಕ್ಕೆ ಎದಾರಿ ನಿಲ್ಲು. ಆಗಲಿಲ್ಲ. ಸರ್ವೇಶ್ವರ, ಬೇಗ ಬಾ, ಬೇಗ ಬಾ. ಶಾಂತನಾಗು ಕುಮಾರ. ನಿನ್ನ ಆಯುಧಕ್ಕೆ ಸಿಲುಕಿದ ಅಧ್ಯಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಸರ್ವೇಶ್ವರ, ನನ್ನ 37 ಸಿಲುಕಿದ ದಕ್ಷ ಬ್ರಹ್ಮ ಶಿರಸ್ಸು ಯಜ್ಞ ಕುಂಡಕ್ಕೆ ಬಿದ್ದು ಆಹುತಿ ಆಯಿತು. ಬ್ರಹ್ಮದೇವ ಯಜ್ಞಕ್ಕೆ ಅಂತ ತಂದು ಕಟ್ಟಿರುವ ಶಿರಸ್ಸನ್ನು ದಕ್ಷಿಣ ಶಾಪಕ್ಕೆ ಚಾಪಿಸು. ಪರಮಾತ್ಮ. ಏ ನಿರಂಜನ ಮೂರ್ತಿ, ನಿನ್ನ ಮಾಯಾ ಹೇಳುವುದನ್ನು ಬಲ್ಲವರು ಯಾರು? ಅಜ್ಞಾನದಿಂದ ನೀನನ್ನು ನನ್ನ ಜಾಮಾದ ತಿಳಿಯದೆ ನಿನ್ನ ನಿಂದಿಸಿದ ನನ್ನ ಅಪರಾಧವನ್ನು ಮನ್ನಿಸು. ದಕ್ಷ ಬ್ರಹ್ಮ ಮಹಾಮಾನಯಜ್ಞಕ್ಕೆ ತಂದು ಕಟ್ಟಿದ ಮೇಷ ಶಿರಸನ್ನು ನಿನ್ನ ಶಿರಸಕ್ಕೆ ಒಲಿಸಿದನು. ಹಿಂದೆ ಮುಂದೆ ಆದರೂ ನನ್ನ ಭಕ್ತರ ಕಟ್ಟೆಗೆ ಮೆರೆದು ವಿಖ್ಯಾತನಾಗು. ಸರ್ವೇಶ್ವರ, ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇ ಸರ್ವೇಶ್ವರನೆಂದು ಅಹಂಕಾರದಿಂದ ನಿನ್ನನ್ನು ನಿಂದಿಸಿದ ನನ್ನ ಅಪರಾಧವನ್ನು ಮನ್ನಿಸು ಸ್ವಾಮಿ. ಗುರುಗುರು ಋಷಿಯೇ, ಯತೀಶನಾದರೂ ಕಾಲಲ್ಲಿ ಕಣ್ಣುಂಟು ಎಂದು ಗರ್ವದಿಂದ ಮೆರೆಯುತ್ತಿದ್ದ ನಿನ್ನ ಅಹಂಕಾರವು ಮಟ್ಟಾಯಿತು. ಇನ್ನು ಮುಂದೆ ಆದರೂ ನನ್ನ ಭಕ್ತರ ಕಟ್ಟೆಗೆ ಮೆರೆದು ವಿಖ್ಯಾತನಾಗು. ಸತಿ ಸತಿ ಭವ ವೇದ ಸಾರ ಸದಾ ನಿರ್ವಿಕಾರ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ
ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯ ಸಿಂಧುದಾತ ಕಾಶಿ ವಿಶ್ವನಾಥ ದಯ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯತೇಜ ನಮೋ ಭೂತನಾಥ शनि महात्मा की सत्यनारायण की परशुमूर्ति की मले महादेव स्वामी की ಆಲುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡುವಂತ ಮಲೆ ಮಾದೇಶ್ವರ ಜ್ಞಾನಿ ಮಾತ್ಮಲಯ ಶ್ರೀ ಬಸವೇಶ್ವರ ಸ್ವಾಮಿ ಕಿ ಮಲೆ ಮಾದೇಶ್ವರ ಸ್ವಾಮಿ ಕಿ